ನನ್ನನ್ನು ಸಾಯಿಸ್ಬೇಡಿ ಅತ್ತೆ, ಪ್ಲೀಸ್ ಪ್ಲೀಸ್ ಬೇಡ ಅತ್ತೆ, ದಯವಿಟ್ಟು ಸಾಯಿಸ್ಬೇಡಿ. ನಿನ್ನನ್ ಬಿಡಲ್ಲ ಕಡೆ ನಿನ್ನ. ಒಂದ್ ನಿಮಿಷ. ಚಂಚಲ ನೀನಾ? ಎಷ್ಟು ಧೈರ್ಯ ಕಡೆ ನನ್ ಮನೆ ಒಳಗ್ ಕಾಲಿಡ್ತಿದ್ಯಾ? ಮೊದ್ಲು ಇವಳನ್ನ ಸಾಯಿಸಿ ಆಮೇಲೆ ನಿನ್ನ ಸಾಯಿಸ್ತೀನಿ. ಬೇಡ ಅತ್ತೆ. ಇವಳು ನೀನ್ ಅನ್ಕೊಂಡ್ ಹಾಗೆ ನಿನ್ ಸೊಸೆ ಅಲ್ಲ. ಇವಳು ದಶರಥ ರಾಮನ್ ಸೊಸೆ. ದಶರಥ್ ರಾಮನ್ ಸೊಸೆನಾ? ಏನ್ ಹೇಳ್ತಿದ್ಯಾ ನೀನು? ನಂಬಿಕೆ ಇಲ್ಲ ಅಂದ್ರೆ ಇಲ್ ನೋಡು. ಹೌದು, ದಶರಥ ರಾಮನೇ. ಅವಳು ನನ್ ಸೊಸೆ ತರಾನೇ ಇದ್ದಾಳೆ. ನೋಡಕ್ಕಿಬ್ರು ಒಂದೇ ತರ ಇದಾರಲ್ಲ. ಇವಳು ನನ್ ಸೊಸೆನೆ. ನನ್ ಮಗನ್ನ ಸಾಯಿಸಿ ಓಡ್ ಹೋಗಿದ್ಲು. ಆ ಭಯ ಇನ್ನೂ ಇವಳ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಇವಳು ನನ್ ಸೊಸೆನೆ. ನನ್ ಸೊಸೆನೆ. ಹೌದು, ನಿನ್ ಸೊಸೆನೆ. ಮತ್ತೆ ದಶರಥ ರಾಮನ್ ಸೊಸೆ ಅಂತಿದ್ಯಾ? ನಾಟಕ ಮಾಡ್ತಾ ಇದ್ಯಾ? ಸಾಯಿಸ್ಬಿಡ್ತೀನಿ ನೋಡು ನಿನ್ನ. ನನ್ನನ್ ಸಾಯಿಸಿದ್ರೆ ದಶರಥ ರಾಮನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೋ ಅವಕಾಶ ಕಳ್ಕೊತ್ಯಾ. ಅಮ್ಮ, ಅದು ನಮ್ಗೆಲ್ಲ ಅರ್ಥ ಆಯ್ತಮ್ಮ. ಶಾಂತ, ನಿನ್ ಕಾಲಿಟ್ಗಳಿಗೆ ತುಂಬಾ ಚೆನ್ನಾಗಿದೆ. ನಿನ್ ಮಗಳು ನನ್ಗೆ ವಾರಸ್ದಾರನ್ ಕೊಡ್ತಾ ಇದ್ದಾಳೆ. ಅತ್ತೆ, ನಾನು ಹೇಳ್ತಿರೋದನ್ನ ಕೇಳಿಸ್ಕೊಳ್ಳಿ. ಅಯ್ಯೋ, ನೀನೇನು ಮಾತಾಡ್ಬೇಡ. ಇನ್ಮೇಲೆ ನೀನು ನಾನ್ ಹೇಳ್ದಂಗ್ ಕೇಳ್ಬೇಕು. ನೀನ್ ಯಾವ ಕೆಲ್ಸನೂ ಮಾಡ್ಬಾರ್ದು. ಅಡ್ಗೆ ಮನೆ ಕಡೆ ಬರ್ಲೇಬಾರ್ದು. ಅತ್ತೆ, ಸುಮ್ನಿರ್ತೀರಾ? ಯಾಕಿಷ್ಟು ಓವರ್ ಮಾಡ್ತಿದ್ದೀರಾ? ನೀವ್ ಅನ್ಕೊಂಡಿರೋ ಅಂತ ಸೀನ್ ಅಲ್ಲಿ ಏನೂ ಇಲ್ಲ. ಊರ್ಮಿಳಾ, ಯಾಕೆಲ್ಲಾ ವಿಷಯದಲ್ಲೂ ನೆಗೆಟಿವ್ ಆಗಿ ಮಾತಾಡ್ತೀಯಾ? ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದು ನೀವು. ಸ್ವಲ್ಪ ಲಾಜಿಕ್ ಆಗಿ ಯೋಚಿಸಿ. ನೀವು ವೈದೇಹಿ ಮನೆಯಿಂದ ಹೋಗ್ಬೇಕಾದ್ರೆ ಯಾವ ವಿಶೇಷನೂ ಇರ್ಲಿಲ್ಲ. ಆಮೇಲೆ 6 ತಿಂಗಳಾದ್ಮೇಲೆ ಬಂದ್ಲು. ಆಗ ಕೂಡ ವೈದೇಹಿ ಇವಳೆ ಅನ್ನೋ ವಿಷಯ ಯಾರಿಗೂ ಗೊತ್ತಿರ್ಲಿಲ್ಲ.
ಗೊತ್ತಾಗಿ 2 ದಿನ ಆಗಿದ್ದು. ಅಷ್ಟು ಬೇಗ ಗುಡ್ ನ್ಯೂಸ್ ಇರುತ್ತಾ? ನೀವೇ ಹೇಳಿ ಅತ್ತೆ. ಮತ್ತೆ ವಾರಸ್ದಾರನ್ ಬಗ್ಗೆ ಯಾಕಮ್ಮ ಮಾತಾಡ್ದೆ? ಯಾಕೆ ಅಂದ್ರೆ ಏನತ್ತೆ, ವಾರಸ್ದಾರನ್ನ ಹೆರಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರಲ್ಲ. ಈಗ ಆ ಅರ್ಹತೆ ಇದ್ಯೋ ಇಲ್ವೋ ಅಂತ ಕೇಳಕ್ ಬಂದಿದ್ದಾಳೆ ಅನ್ಸುತ್ತೆ ಇವಳು. ಯಾರಿಗೆ ಹೇಳಿದ್ರೆ ಕೆಲ್ಸ ಆಗತ್ತೆ? ಅಪ್ಪ, ನಾನು ಆಮೇಲೆ ಮಾಡ್ತೀನಿ. ಏನಪ್ಪ? ಅಪ್ಪ ಅದು ಹೇಳು ದೇವಾಂಶ್, ಹೇಳು. ಏನಿಲ್ಲ ಅಪ್ಪ, ಹೊರಗಡೆ ಹೋಗ್ತಾ ಇದ್ರಾ? ಇಲ್ಲ, ಏನಾಯ್ತು? ಸುಮ್ನೆ ಕೇಳಿದೆಪ್ಪ, ಸುಮ್ನೆ. ಏನೋ ಅಪ್ಪನೇನೋ ಕೇಳೋದಕ್ಕೋಸ್ಕರ ಸಂಕೋಚ ಪಡ್ತಾ ಇದೆಯಾ? ಸಂಕೋಚನೆ. ಹೇಗ್ ಕೇಳ್ಬೇಕೋ ಗೊತ್ತಾಗ್ಲಿಲ್ಲ. ಹೋಗ್ಲಿ, ನನ್ನ ಹತ್ರ ಹೇಳೋ, ನಾನು ಅಪ್ಪನಿಗೆ ಹೇಳ್ತೀನಿ. ಹೇಳೋದ್ ಸಮಸ್ಯೆ ಅಲ್ಲ ಅಣ್ಣ, ಒಂದೇ ಮಾತಲ್ಲಿ ಹೇಳ್ಬಿಡ್ಬಹುದು. ಆದ್ರೆ ಹೇಳದ ಮೇಲೆ ಎಲ್ರೂ ನಮ್ ಕಡೆ ನೋಡ್ತಾರ ನೋಡು, ಅದನ್ನ ಸಹಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ ಅಣ್ಣ. ನನ್ನಿಂದಂತೂ ಆಗಲ್ಲ. ದೇವಂಶಣ, ಹೋಗ್ಲಿ, ನನ್ನ ಹತ್ರ ಹೇಳಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ? ಏನು ನೀನ್ ನೋಡ್ಕೊಳ್ಳೋದು? ಇಲ್ಲಿ ನನಗೆ ಏನು ಗೊತ್ತಾಗ್ತಾ ಇಲ್ಲ. ದೇವಂಶಣ, ದೇವಂಶಣ, ಏನಂತ ಅವನ್ ಪ್ರಾಬ್ಲಮ್ಮು? ಏನೋ ಗೊತ್ತಿಲ್ಲ. ಆಗ್ಲೇ ಇಬ್ರು ಮಾತಾಡ್ತಾ ಇದ್ರು, ಆ ಮ್ಯಾಟ್ರೇನ ಅಂತ ಡೌಟು. ಯಾರಿಬ್ರು ಮಾತಾಡ್ಕೊಂಡ್ರು? ಏನಾ ಡೌಟು? ದೊಡ್ಡ ಯಜಮಾನ್ರೆ, ನೀವಿಲ್ಲೇ ಇರಿ, 1 ನಿಮಿಷ. ನಾನು ಡೌಟ್ ಕ್ಲಿಯರ್ ಮಾಡ್ಕೊಂಡು 1 ನಿಮಿಷದಲ್ಲಿ ವಾಪಸ್ ಬರ್ತೀನಿ. ಹಾ ಲೇ, ಹಲೋ, ಇಲ್ಲಿ ನೋಡ್ಬೇಕು. ನೋಡ್ತೀನಿ. ಹಲೋ, ಎಲ್ಲಿಗೆ ಹೋಗ್ತಿದ್ದೀರಾ? ಸ್ವಲ್ಪ ಇಲ್ಲಿ ಬನ್ನಿ, ಬನ್ರಿ. ಮಿಸ್ಟರ್, ಇಲ್ಲಿ ನೋಡಿ ಅಂತ ಹೇಳ್ತಿದ್ದೀನಲ್ಲ. ಪರವಾಗಿಲ್ಲ, ತುಂಬಾ ಸೆಲ್ಫ್ ಕಂಟ್ರೋಲೇ ಇದೆ. ನೀವ್ ಹೇಳಿದ್ ನಿಜಾನೇ, ಕಂಟ್ರೋಲಿಂಗ್ ಪವರ್ ತುಂಬಾನೇ ಇದೆ. ಚೂರು ಡಿಸ್ಟ್ರಾಕ್ಟ್ ಆಗಿಲ್ಲ. ಏನ್ರಿ ಹಾಗ್ ನೋಡ್ತಾ ಇದ್ದೀರಾ? ಆಟಕ್ ರೆಡಿ ಅಂತ ನೀವೇ ಹೇಳಿದ್ರಿ ಅಲ್ವಾ? ಸರಿ, ಇವಾಗ ನೋಡೋಣ ಏನ್ ಮಾಡ್ತೀರಾ ಅಂತ.
ಸರಿ, ನಿಮ್ಗೆ ಇನ್ನೊಂದು ಟೆಸ್ಟ್ ಮಾಡ್ತೀನಿ. ಇವಾಗ ನೋಡ ನಿಮ್ ಕಂಟ್ರೋಲಿಂಗ್ ಪವರ್. ಬೀಸಿದೀನಿ ಅಂದ್ರಿ, ಒದ್ದಾಡ್ತಿದ್ದೀನಿ ಅಂತ ಬೇರೆ ಅಂದ್ರಿ. ಮತ್ತೆ ಇಷ್ಟು ಗಟ್ಟಿಯಾಗಿ ತಪ್ಕೊಂಡಿದ್ರು ನಿಮ್ಗೇನು ಅನ್ನಿಸ್ತಾನೆ ಇಲ್ವಲ್ಲ? ಕೈದಿಗಳು ಯಾರು ಈ ತರ ಟಾರ್ಚರ್ ಕೊಡೋದಿಲ್ವೇ? ರಾಕ್ಷಸಿ. ಪ್ಲಾನ್ ಎಲ್ಲ ಹಾಳಾಗೋಯ್ತಲ್ಲ, ಏನ್ ಮಾಡೋದೀಗ? ಐಡಿಯಾ. ಸರಿ, ನಿಮ್ಗೊಂದು ಆಫರ್ ಇದೆ. ಇವಾಗ ನೀವು ನನ್ಗೆ ಒಂದ್ ಮುತ್ತು ಕೊಟ್ರೆ ಅದಕ್ಕೆ ನಾನು ನಿಮ್ಗೆ 100 ಮುತ್ತು ಕೊಡ್ತೀನಿ. ಸೋತ್ ಹೋದ್ರಿ. ರಾಕ್ಷಸಿ. ರಾಕ್ಷಸಿ ಅಂತೆ ಆಟ ಆಡ್ತಾ ಇದ್ವಿ, ನೀವ್ ಸೋತ್ ಹೋದ್ರಿ. ನಿಜವಾಗ್ಲೂ ರಾಕ್ಷಸಿ ಕಣೆ ನೀನು. ಛೀ, ನನ್ನ ಗಟ್ಟಿಯಾಗಿ ಅಪ್ಕೊಂಡು 100 ಮುತ್ತು ಕೊಡ್ತೀನಿ ಅಂತ ಹೇಳಿ 1 ಮುತ್ತು ಕೊಡಕ್ಕೂ ಬಿಡ್ಲಿಲ್ವಲ್ಲೇ? ನಿಜವಾಗ್ಲೂ ರಾಕ್ಷಸಿ ಕಣೆ. ಅದನ್ನೆಲ್ಲ ಮುಹೂರ್ತ ಫಿಕ್ಸ್ ಆದ್ಮೇಲೆ ಇಟ್ಕೊಳ್ಳಿ. ಏ ರಾಕ್ಷಸಿ, ಟೆನ್ಷನ್ ಮಾಡ್ಕೋಬೇಡಿ, ಅಮ್ಮಂಗ್ ಹಾಲ್ ಕೊಟ್ಬಿಟ್ಟು ಬರ್ತೀನಿ. ಬ್ಯೂಟಿಫುಲ್ ರಾಕ್ಷಸಿ, ನನ್ ಮುದ್ದು ರಾಕ್ಷಸಿ ನೀನು. ಯಾರ್ ನೀವೆಲ್ಲ? ಅದು ನಾನ್ ಸತ್ಯವತಿ ಅಂತ. ಇವಳು ನನ್ ಸೋದರ ಸೊಸೆ. ವೈದೇಹಿ, ಈಗಷ್ಟೇ ಮೇಲಿದ್ಯಲ್ಲ, ಈಗ ನೋಡಿದ್ರೆ ಕೆಳಗಿಂದ ಬರ್ತಿದ್ಯಲ್ಲ. ಅಯ್ಯೋ, ವೈದೇಹಿ ಅಲ್ಲ ರೀ, ಇವಳು ನನ್ ಸೋದರ ಸೊಸೆ ವೈಶಾಲಿ. ವೈಶಾಲಿನಾ? ಹೌದು ರೀ. ಅದೇ ಸೀರೆ ನೋಡೋದಕ್ಕೂ ವೈದೇಹಿ ತರನೇ ಇದ್ದಾಳೆ. ಏನೋ ಗೊತ್ತಾಗ್ದೆ ಇಬ್ರು ಒಂದೇ ತರ ಸೀರೆ ಉಟ್ಕೊಂಡಿದ್ದಾರೆ ಅಷ್ಟೇ. ನನಗ್ ನಂಬಿಕೆ ಬರ್ತಿಲ್ಲ, ನನ್ನ ನೋಡಕ್ ಬಿಡಿ. ನಿಜವಾಗ್ಲೂ ಇಲ್ಲ. ಇಲ್ಲ ರೀ, ನಿಮ್ ವೈದೇಹಿ ಮೇಲೆ ಇದ್ದಾಳೆ. ಬೇಕಾದ್ರೆ ಒಂದ್ಸತಿ ಕೂಗಿ. ವೈದೇಹಿ, ಬರ್ತಿದ್ದೀನಕ್ಕ. ಹೇಳ್ದೆ ತಾನೆ ಮೇಲಿದ್ದಾಳೆ ಅಂತ.
ಅಮ್ಮ ಅಮ್ಮ ಏನಾಯ್ತು? ಅಲ್ಲಿ ನೋಡು. ಅಮ್ಮ ಏನಾಯ್ತು ವೈದೇಹಿ? ಅಮ್ಮ ಯಾರೋ ಸೇಮ್ ನನ್ ತರಾನೇ ಇದ್ಲು. ಇಲ್ಲೇ ಇವಾಗ್ಲೇ ನೋಡ್ದೆ ಅಮ್ಮ. ಥೇಟ್ ನಿಂತರ ಅಂದ್ರೆ ಏನು? ಕನ್ನಡಿಲ್ ನೋಡ್ಕೊಂಡಿರ್ಬೇಕು. ಇಲ್ಲ ಅಮ್ಮ, ಇಲ್ಲೆಲ್ ಕರಡಿ ಇದೆ, ನಾನ್ ನಿಜವಾಗ್ಲೂ ನೋಡ್ದೆ. ಭ್ರಮೆ ಅನ್ಸತ್ತೆ. ಇಲ್ಲಮ್ಮ. ವೈದೇಹಿ, ಇದು ಭ್ರಮೆ ಅನ್ಸತ್ತೆ. ಇದ್ರೆ ಇರ್ಬೇಕಿತ್ತಲ್ಲ. ಎಲ್ಲಿ? ಇಲ್ಲಿ ಯಾರೂ ಇಲ್ಲ. ಇಷ್ಟೊತ್ತು ಕನ್ನಡಿ ಮುಂದೆ ನಿಂತಿದ್ಯಲ್ಲ, ಅದಕ್ಕೆ ನಿನ್ಗೆ ಈ ತರ ಎಲ್ಲ ಅನ್ನಿಸ್ತಿದ್ಯಮ್ಮ. ಅಷ್ಟೇ. ಪೂಜೆಗೆ ಟೈಮ್ ಆಗಿದೆ, ನೀನ್ ಕೆಳಗ್ ಹೋಗು, ನಾನ್ ಬರ್ತೀನಿ. ಹೋಗು. ವೈದೇಹಿ ಬರ್ತಿದ್ದಾಳೆ. ಆ ರೂಮ್ ಡೋರ್ ತೆಗಿ. ಮೂರ್ಛೆ ಹೋದ್ಲು. ಹಿಡ್ಕೋ. ಏನಿದು ಸತ್ಯವತಿ? ವೈದೇಹಿನಿ ಯಾಕೆ ಕರ್ಕೊಂಡ್ ಬಂದಿಲ್ಲ? ಇಲ್ಲ ಚಂಚಲ, ವೈಶಾಲಿನ ಇವಳ ಜಾಗದಲ್ಲಿ ಕಳ್ಸಿ ವೈದೇಹಿನ ಇಲ್ಲಿ ಕರ್ಕೊಂಡ್ ಬಂದಿದೀವಿ. ಇಲ್ಲ, ಒಳಗ್ ಹೋಗಿದ್ದು ನಾನೇ, ಹೊರಗ್ ಬಂದಿದ್ದು ನಾನೇ. ನಾನೇ ವೈದೇಹಿ ಅನ್ಕೊಂಡು ಕರ್ಕೊಂಡ್ ಬಂದ್ಬಿಟ್ರು. ನನಗ್ ಮಾತಾಡಕ್ ಅವಕಾಶ ಕೊಟ್ರೇನೆ ಅಲ್ವಾ. ಅಷ್ಟಕ್ಕೂ ಏನ್ ನಡೀತು ಅಂದ್ರೆ, ಅಮ್ಮ, ಏನಾಯ್ತು? ಅಲ್ಲಿ ನೋಡು. ಪೂಜೆಗೆ ಟೈಮ್ ಆಗ್ತಿದೆ, ಹೋಗೋಣ. ನಡಿ ನಡಿ ವೈದೇಹಿ, ನಡಿಯಮ್ಮ. ಅವಳು ನೋಡಕ್ ನಂತರನೇ ಇದ್ದಾಳಲ್ಲ, ಅದೇಗ್ ಸಾಧ್ಯ? ಆ ರೂಮ್ ಡೋರ್ ತೆಗಿ. ನಡಿ ನಡಿ. ನಾನು ವಾಲಿ, ಬದುಕಿದ್ಯಾ ಸತ್ತೋದ್ಯಾ? ಇಷ್ಟು ದಿನ ಆದ್ರೂ ಒಂದ್ ಫೋನ್ ಇಲ್ಲ, ಏನಾಯ್ತು ನಿಂಗೆ? ಎಲ್ಲೋ ನಾನು ಕಷ್ಟ ಪಟ್ಕೊಂಡಿದ್ದೀನಿ. ಶಾಂತ ಅತ್ತೆ ಮನೇಲಿರೋವರೆಗೂ ನಾನು ಮನೆಗೆ ಬರಕ್ಕಾಗಲ್ಲ. ಬಂದ್ರೆ ಅವತ್ತು
ಅವಳನ್ನ ಸಾಯ್ಸಕ್ ನೋಡಿದ್ ನಾನೇ ಅಂತ ಎಲ್ರಿಗೂ ಹೇಳ್ಬಿಡ್ತಾಳೆ. ದೊಡ್ಡಪ್ಪ ನನ್ನ ಕತೆ ಅಲ್ಲೇ ಮುಗಿಸ್ಬಿಡ್ತಾರೆ. ಅದಕ್ಕೆನಾ ಅವ್ರನ್ನ ಸಾಯಿಸೋದಕ್ಕೆ ಅಂತ ಅವತ್ ರಾತ್ರಿ ಯಾರನ್ನೋ ಕಳ್ಸಿದಿದ್ದು? ಏನ್ ಮಾಡ್ಲಿ, ನಾನು ಆ ಮನೆಗ್ ಬರ್ಬೇಕು ಅಂದ್ರೆ ಅವಳ ಮನೇಲಿ ಇರಬಾರ್ದು. ಈ ತರ ಹುಚ್ಚುಚ್ಚು ಕೆಲಸ ಮಾಡ್ಬೇಡ ಅಂತ ಎಷ್ಟ್ ಸಲ ಹೇಳ್ಬೇಕು? ಸಿಕ್ಕಾಕೊಂಡ್ರೆ ಕಷ್ಟ. ಅರ್ಥ ಆಗಲ್ವಾ ನಿನ್ಗೆ? ಆಲ್ರೆಡಿ ತೊಂದ್ರಲ್ಲೇ ಇದ್ದೀನಿ ಊರ್ಮಿಳಾ. ನಾನು ಆ ಮನೆಗ್ ಬರ್ಬೇಕು ಅಂದ್ರೆ ಶಾಂತ ಅತ್ತೆ ಸಾಯ್ಬೇಕು, ಬೇರೆ ದಾರಿ ಇಲ್ಲ. ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ನನ್ ವಿಷಯ ಮನೇಲಿ ಬಂದಿಲ್ಲ ಅಲ್ವಾ? ಇಲ್ಲ, ಅವರು ಅದನ್ನೆಲ್ಲ ಮಗಳ್ ನೋಡಿದ ಸಂತೋಷದಲ್ಲಿ ನಿನ್ ಬಗ್ಗೆ ಮರ್ತೋಗಿದ್ದಾರೆ ಅನ್ಸುತ್ತೆ. ಇನ್ನೊಂದ್ ವಿಷಯ ಏನಂದ್ರೆ, ನಾಳೆ ದೇವಾಂಶ್ಗೆ ವೈದೇಹಿಗೆ ಫಸ್ಟ್ ನೈಟು. ಎಲ್ರೂ ಸಂತೋಷವಾಗೇ ಇದ್ದಾರೆ, ಆದ್ರೆ ನೀನೆ ರಾಜ್ಯ ರಾಜ ಅಂತ ಇದ್ಯಾ. ನೀನು ಇವತ್ತಿನ ಸಂತೋಷದ ಬಗ್ಗೆ ಯೋಚನೆ ಮಾಡ್ತೀಯ, ನಾನು ಯಾವಾಗ್ಲೂ ಸಂತೋಷವಾಗೇ ಇರ್ಬೇಕು ಅಂತ ಯೋಚನೆ ಮಾಡ್ತೀನಿ. ಇನ್ನೂ ಅದಕ್ಕೆ ಅವಕಾಶ ಇದೆ. ನಾನ್ ಹೇಳ್ದಂಗೆ ನೀನ್ ಮಾಡ್ಬೇಕಷ್ಟೆ. ಏನು? ಅವ್ರ ಫಸ್ಟ್ ನೈಟ್ ನಡಿಬಾರ್ದಷ್ಟೆ. ನನಗ ಆ ಮನೆಗ್ ಬರಕ್ಕೆ ಸಾಧ್ಯ ಇಲ್ಲ. ನಾನೇನ್ ಮಾಡ್ಲಿ? ನೀನೇ ಏನಾದ್ರೂ ಮಾಡ್ಬೇಕು. ಮನೆಯಿಂದ ಅಲ್ಲ, ಹೊರಗಿಂದನೇ ಮಾಡು. ಅಷ್ಟೇ ಅಲ್ವಾ? ಶೋಭನ ಆಗಲ್ಲ ಬಿಡು, ಎಲ್ಲ ನಾನ್ ನೋಡ್ಕೋತೀನಿ. ಹಾ, ಸಿಕ್ತಾ? ಸಿಕ್ತು ರೀ. ಹ್ಮ್. ಏಯ್, ನಮ್ಮ ವೈಶಾಲಿ ನೋಡು ಹೇಗೆ ಆಕ್ಟ್ ಮಾಡ್ತಿದ್ದಾಳೆ. ದೇವಾಂಶ್ ಹತ್ರ ಇರೋದು ವೈದೇಹಿ ಅಣ್ಣ. ವೈಶಾಲಿನೇ ಕಣೋ, ನಾವೇ ಕಳ್ಸಿದಲ್ವಾ. ಸರಿ, ಆ ವೈದೇಹಿನ ಹುಡ್ಕೊಂಡು ಬಾ. ಬನ್ನಿ ಅಣ್ಣ. ವೈದೇಹಿ, ನಾವು ಹೋಗೋಣ. ಅಯ್ಯೋ, ಏನಾಯ್ತ್ರಿ? ಟೈರ್ ಪಂಚರ್ ಆಗಿದೆ. ಇವಾಗ್ಲೇ ಪಂಚರ್ ಆಗ್ಬೇಕಾ? ಏನ್ ಮಾಡೋದೀಗ? ಏನ್ ಮಾಡೋದು? ನಡ್ಕೊಂಡ್ ಮೇನ್ ರೋಡ್ವರೆಗೂ ಹೋಗಿ ಅಲ್ಲಿಂದ ಆಟೋನ ಕ್ಯಾಬ್ ಮಾಡ್ಕೊಂಡು ಮನೆಗೆ ಹೋಗೋಣ. ನೀವೇನೋ ಒಂದ್ ಮಾಡಿ, ಮುಹೂರ್ತದ ಸಮಯಕ್ಕೆ ರಾತ್ರಿ ಎಲ್ಲ ಅಲ್ಲೇ ಹುಡುಕಾಡ್ತಿರ್ತಾನೆ. ವೈದೇಹಿನ ರಾತ್ರಿ ಪೂರ್ತಿ ನಿಮ್ಮ ಹತ್ರನೇ ಇಟ್ಕೊಂಡು ಬೆಳಗ್ಗೆ ಅವಳನ್ನ ಬಿಟ್ ಕಳ್ಸು. ಇವತ್ಗೆ ಶೋಭನ ನಿಂತ್ ಹೋಗುತ್ತೆ. ಮತ್ತೊಂದ್ ಮುಹೂರ್ತ ಕೊಟ್ರೆ? ಇಮ್ಮಿಡಿಯೇಟ್ ಆಗಿ ಇನ್ನೊಂದು ಮುಹೂರ್ತ ಸಿಗ್ಬೇಕಲ್ಲ. ಹೇಳಿದ್ದನ್ನ ಮಾಡು. ಆ ರೌಡಿಗಳನ್ನ ನಂಬೇಡ. ವೈದೇಹಿ ಕಣ್ಣಿಗೆ ಬೀಳ್ದೆ ನೀನೇ ಹತ್ರ ಇದ್ದು ನೋಡ್ಕೊ. ಸರಿ,
ಅವ್ರಿಗೇನೋ ಸಮಸ್ಯೆ ಆಗಿರ್ಬೋದು. ಅವ್ರೆಲ್ಲಾದ್ರೂ ಸಿಕ್ಕಾಕೊಂಡಿದಾರ ಅಂತ ಭಯ ಆಗ್ತಾ ಇದೆ. ಅವ್ರನ್ನ ನೀವೇ ಹುಡುಕ್ಬೇಕು. ಸರಿ, ನಿಮ್ ಫೋನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಅವ್ರು ಹೋಗಿರೋ ಊರಲ್ಲಿ ನನಗೆ ಗೊತ್ತಿರೋರು ಇದಾರಮ್ಮ. ಅವ್ರಿಗೆ ಹೇಳಿದೀನಿ, ಅವ್ರು ವಿಚಾರಿಸ್ತಾರೆ. ಅವರಿಬ್ರು ಆದಷ್ಟು ಬೇಗ ಮನೆಗೆ ಬಂದ್ರೆ ಒಳ್ಳೇದು. ಶೋಭನದ ಮುಹೂರ್ತ ಮೀರ್ಬಾರ್ದು. ಇನ್ನು ಶೋಭನ ಮುಹೂರ್ತ ಅಂತ್ಯಲ್ಲೇ ಹಳೆ ಮುದುಕಿ. ಇನ್ನೆಲ್ಲೋ ನಿನಗೆ ಶೋಭನ. ಸಿಗ್ನಲ್ ಕೂಡ ಬರ್ತಾ ಇಲ್ಲ ಇಲ್ಲಿ. ಇವಾಗ ಏನ್ ಮಾಡೋದು? ಮನೇಲಿ ಎಲ್ರು ಎಷ್ಟು ಗಾಬರಿ ಆಗಿದಾರೋ ಏನೋ. ಹೌದು ರೀ. ಇಂದು ಬಗ್ಗೆ ಅಂತೂ ಹೇಳೋಂಗೆ ಇಲ್ಲ. ಹೊರಡ್ಬೇಕಾದ್ರೆ ಒತ್ತಿ ಒತ್ತಿ ಹೇಳಿದ್ಲು, ಮುಹೂರ್ತ ಟೈಮಿಗೆ ಬಂದ್ಬಿಡೋ ಮೊಮ್ಮಗನೆ ಅಂತ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ. ವೈದೇಹಿ, ರಾತ್ರಿ ಇಟ್ಟಿದ್ದು ಒಳ್ಳೆ ಮುಹೂರ್ತನೇ ಕೌಸಲ್ಯ. ಆ ಮುಹೂರ್ತಕ್ಕೆ ಶೋಭನ ಆಗಿದ್ರೆ ದೋಷ ಎಲ್ಲ ಹೋಗ್ತಾ ಇತ್ತು. ಒಳ್ಳೆ ಮಕ್ಕಳನ್ನ ಪಡಿತಾ ಇದ್ರು. ಇಂದು ಸುಮ್ನೆ ಮಾತಾಡ್ಬೇಡ. ಆ ಮುಹೂರ್ತ ಏನ್ ವೇಸ್ಟ್ ಆಗ್ಲಿಲ್ಲ. ಇದಕ್ಕಿನ ಹೆಚ್ಚಿಗೆ ಏನು ಹೇಳಲ್ಲ, ನೀವೇನು ಕೇಳ್ಬೇಡಿ. ನಿಂತ್ಕೊಳ್ಳೋ. ದೇವಾಂಶ್, ದೇವಾಂಶ್, ಏನ್ ಹೇಳ್ತಾ ಇದ್ದಾನ ಅವನು? ದೇವಾಂಶ್ ಏನ್ ಹೇಳ್ದ? ಹೇಳು. ಏನು ಇಲ್ಲ ಬಿಡಿ ಅಜ್ಜಿ. ಹೇಳ್ತೀಯ ಇಲ್ವೋ? ಏನು ಇಲ್ಲ ಇಂದು ಅಜ್ಜಿ. ಹೇಳು ಅಂತಿದ್ದೀನಿ ತಾನೇ, ಹೇಳು. ಈಗ ಹೇಳ್ತೀಯ ಇಲ್ವೋ? ಅಜ್ಜಿ ಅದು ಹಾ, ನನ್ನ ಬಂಗಾರದ ಮುದ್ದು. ಅತ್ತೆ ಏನ್ ಹೇಳಿದ್ಲು? ಹೇಳಲಿಲ್ವಾ ದೇವಾಂಶ್? ಮತ್ತೆ ಹೊಸ ಮುಹೂರ್ತ ಇಡೋದು ಬೇಕಾಗಿಲ್ಲ. ಇಲ್ಲಿವರೆಗೂ ಬಂದ್ರೆ ಮುಹೂರ್ತ ಮೀರೋಗುತ್ತೆ ಅಂತ ಅಲ್ಲೇ ಇವರೆಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಯಾಕಷ್ಟು ಟೆನ್ಷನ್ ಮಾಡ್ಕೋತೀಯ? ವೈಶಾಲಿನ ಅಲ್ಲಿ ಬಿಟ್ಟು ಬಂದಿದೀವಲ್ಲ. ವೈಶಾಲಿನ ಅಲ್ಲಿಗೆ ಸೇರ್ಸಿದ್ದು ಎಷ್ಟು ಮುಖ್ಯನೋ, ವೈದೇಹಿನ ಇಲ್ಲಿ ಕರ್ಕೊಂಡ್ ಬರೋದು ಅಷ್ಟೇ ಮುಖ್ಯ. ಅಕಸ್ಮಾತ್ ವೈದೇಹಿಯ ಮನೆಗೆ ಹೋದ್ರೆ ಆಗ ನಮ್ ಪ್ಲಾನ್ ಎಲ್ಲ ಅವ್ರಿಗೆ ಗೊತ್ತಾಗ್ಬಿಡತ್ತೆ.
ಇಂಥ ಒಳ್ಳೆ ಅವಕಾಶ ನಮ್ಗೆ ಮತ್ತೆ ಸಿಗೋದಿಲ್ಲ. ಅಲ್ಲಿ ನೋಡಿ ಕರ್ಕೊಂಡ್ ಬಂದ್ರು. ಈಗ್ಲಾದ್ರೂ ವೈದೇಹಿನ ಕರ್ಕೊಂಡ್ ಬಂದ್ರ ಇಲ್ಲ ಮತ್ ನನ್ ಸೊಸೆನ ಕರ್ಕೊಂಡ್ ಬಂದ್ರ? ಅವಳು ನೋಡೋ ನೋಟ ನೋಡಿದ್ರೆ ಗೊತ್ತಾಗಲ್ವಾ? ವೈದೇಹಿನೇ. ನನ್ನನ್ನ ನೋಡಿ ಶಾಕ್ ಆಗಿದ್ದಾಳೆ. ಏನ್ ವೈದೇಹಿ, ಚಂಚಲ ಏನು ಇನ್ನೂ ಬದುಕೇ ಇದ್ದಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ನಿನ್ನು ದಶರಥ ರಾಮನ್ನೋ ನಾಶ ಮಾಡ್ದೇನೆ ನಾನ್ ಹೇಗ್ ಸಾಯ್ತೀನಿ ಅನ್ಕೊಂಡ್ಯೆ? ಪಾಪ, ತುಂಬಾ ವರ್ಷಗಳಾದ್ಮೇಲೆ ಅಮ್ಮ ಮನೆಗ್ ಬಂದಿದ್ದಾಳೆ. ನನ್ಗೂ ಶೋಭನದ್ ಮುಹೂರ್ತ ಇಟ್ಟಿದ್ದಾರೆ. ಇನ್ ಮುಂದೆ ಎಲ್ಲ ಸಂತೋಷ ಅನ್ಕೊಂಡಿದ್ದೆ. ಈ ಟ್ವಿಸ್ಟ್ ಇಂದ ಶಾಕ್ ಆಗಿರ್ಬೇಕಲ್ವಾ? ನೀನ್ ಎಷ್ಟೇ ಬೇಡ್ಕೊಂಡ್ರು ಇಲ್ಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ಗೋಸ್ಕರ ನಿಮ್ ಮನೆಯವರು ಹುಡ್ಕೋದೂ ಇಲ್ಲ. ಯಾಕೆ ಅಂತ ಗೊತ್ತಾ? ತೇಟ್ ನಿಂತರನೇ ಇರೋ ಈ ನಾಗೇಣಮ್ಮನ್ ಸೊಸೆನ ನಿನ್ ಮನೇಲಿ ಬಿಟ್ಟು ನಿನ್ನ ಕರ್ಕೊಂಡ್ ಬಂದಿರೋದಕ್ಕೆ. ಒಂದ್ ನಿಮಿಷ ಇರು ಚಂಚಲ. ನನಗ್ಯಾಕೋ ಇಷ್ಟೊತ್ ನೀನ್ ಮಾತಾಡಿದ್ದೆಲ್ಲ ವೇಸ್ಟ್ ಅನ್ನಿಸ್ತಾ ಇದೆ. ಏಯ್, ಆ ಟೇಪ್ ತೆಗಿಯೋ. ನಾನ್ ವೈಶಾಲಿ ಅತ್ತೆ. ಅಕ್ಕ ನೀವಾ? ಆಗ್ಲೇ ಎಲ್ರು ಮುಂದೆ ಹೇಳಿದ್ರೆ ದೊಡ್ಡೋರ್ ಮನ್ಸಿಗೆ ಎಲ್ ಬೇಜಾರಾಗುತ್ತೋ ಅಂತ ಏನೋ ಒಂದ್ ಕತೆ ಹೇಳಿ ಮ್ಯಾನೇಜ್ ಮಾಡೋಣ ಅನ್ಕೊಂಡ್ಯಾ? ಆದ್ರೆ ಇಲ್ಲೂ ಕೂಡ ನಿಜವಾಗ್ಲೂ ಶೋಭನಾ ನಡೆದ ಹಾಗೆ ಓವರ್ ಆಕ್ಟಿಂಗ್ ಮಾಡ್ತಿದ್ಯಲ್ಲ. ಏನ್ ಓವರ್ ಆಕ್ಟಿಂಗ್ ಅಕ್ಕ? ನಡೀದೇ ಇರೋದನ್ನ ನಡೆದಿದೆ ಅಂತ ನಂಬಿಸೋದಕ್ಕೆ ಇಷ್ಟೊತ್ತು ನೀವಿಬ್ರು ಮಾಡಿದ್ರಲ್ಲ ಆಕ್ಟಿಂಗ್, ಅದನ್ನೇ ಓವರ್ ಆಕ್ಟಿಂಗ್ ಅಂತಾರೆ. ನಡೆದಿಲ್ದೇ ಇರೋದನ್ನ ನಡೆದಿದೆ ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ನಮ್ಗೇನಿದೆ ಅಕ್ಕ? ಕೆಲವು ವಿಷಯಗಳು ಇದನ್ನು ಮೀರಿ ಮಾತಾಡೋದಕ್ಕೆ ಅಂತ ಹೋದ್ರೆ ಚೆನ್ನಾಗಿರಲ್ಲ. ಮಾತಾಡೋದಕ್ಕೆ ಚೆನ್ನಾಗಿರಲ್ವಾ ಅಥವಾ ಅಲ್ಲಿ ಮಾತಾಡೋದಕ್ಕೇನು ಆಗೇ ಇಲ್ವಾ? ಹೇಳು. ಅಷ್ಟಕ್ಕೂ ನಿಮ್ ಪ್ರಾಬ್ಲಮ್ ಏನಕ್ಕ? ನಮ್ ಶೋಭನ ನಡೀಲಿಲ್ಲ ಅಂತನ ಅಥವಾ ಎಲ್ಲಿ ನಡೆದೋಯ್ತು ಅಂತನ? ಅಕ್ಕ, ನಂಗೊಂದು ಡೌಟು. ನಾವ್ ವಾಪಸ್ ಬರುವಾಗ ಟೈರಲ್ಲಿ ಗಾಳಿ ಹೊರಟೋಗಿತ್ತು. ಎಲ್ಲಿ ಸರಿಯಾದ ಸಮಯಕ್ಕೆ ಮನೆಗ್ ಬಂದ್ಬಿಟ್ರೆ ನಮ್ ಶೋಭನ ನಡೆದ್ಬಿಡತ್ತೆ ಅಂತ ನೀವೇನು ಪ್ಲಾನ್ ಮಾಡ್ಲಿಲ್ಲ ಅಲ್ವಾ ಅಕ್ಕ? ಏನ್ ಮಾತಾಡ್ತಾ ಇದ್ಯಾ? ನಾನ್ ಯಾಕೆ ಪ್ಲಾನ್ ಮಾಡ್ಲಿ? ಇನ್ನೇನಕ್ಕ ಮತ್ತೆ? ನಮ್ ಶೋಭನದ್ ಬಗ್ಗೆ ನಿಮಗೆ ಯಾಕೆ ಇಷ್ಟೊಂದು ಕ್ಯೂರಿಯಾಸಿಟಿ? ನನ್ಗೆ ಯಾಕೆ ಕ್ಯೂರಿಯಾಸಿಟಿ? ಆದ್ರೆ ಏನ್ ಸಿಗುತ್ತೆ, ಆಗದೆ ಇದ್ರೆ ಏನ್ ಸಿಗುತ್ತೆ? ನಮಸ್ಕಾರ ಗುರುಗಳೇ. ಇಷ್ಟಕಾಮ್ಯಾರ್ಥ ಫಲಸಿದ್ಧಿರಸ್ತು. ದೂರ ಆಗಿದ್ದ ತಂಗಿ ವಾಪಸ್ ಬಂದಿದ್ದಾಳೆ. ಮಗ ಸೊಸೆ ಒಂದಾಗಿದ್ದಾರೆ. ತುಂಬಾ ವರ್ಷಗಳಾದ್ಮೇಲೆ ನಾವೆಲ್ಲರೂ ತುಂಬಾ ಸಂತೋಷವಾಗಿದ್ದೀವಿ ಗುರುಗಳೇ. ಈ ಕಾರಣಕ್ಕೇನೆ ನಾನೇ ಯಾವ್ದಾದ್ರೂ ಉತ್ಸವ ಮಾಡಿಸ್ಬೇಕು ಅನ್ಕೊಂಡೆ. ಅಷ್ಟ್ರಲ್ಲಿ ನೀವೇ ಸೀತಾ ಕಲ್ಯಾಣ ಮಾಡಿಸು ಅಂತ ಆಜ್ಞೆ ಮಾಡಿದ್ದೀರಾ. ತುಂಬಾ ಸಂತೋಷ ಆಯ್ತು. ದೇವಾಂಶ್ ವೈದೇಹಿ ಹೇಗಿದ್ದಾರಪ್ಪ ದಶರಥ ರಾಮ? ಸಂತೋಷವಾಗೇ ಇದ್ದಾರೆ ಗುರುಗಳೇ. ಮದುವೆ ಆದ ಇಷ್ಟು ದಿನದ ನಂತರ ಅವ್ರ ಸಮಸ್ಯೆಗಳೆಲ್ಲ ದೂರ ಆಗಿದೆ. ನಿನ್ನೆನೆ ಅವ್ರ ಶೋಭನಕ್ಕೆ ಮುಹೂರ್ತ ಇಡ್ಸಿದ್ವಿ. ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಕೊನೆಗೆ ಮುಹೂರ್ತ ಮೀರ್ಲಿಲ್ಲ. ಚಿಕ್ಕ ಸಮಸ್ಯೆ ಅಲ್ಲ ದಶರಥ ರಾಮ, ದೊಡ್ಡ ಆಪತ್ತಿನಿಂದ ತಪ್ಪಿಸ್ಕೊಂಡಿದ್ದಾರೆ. ಆಗ್ತಾ ಇರೋ ಸಂತೋಷನ ತಡ್ಕೊಳಕ್ಕಾಗದೆ
ಶ್ರೀನಿವಾಸಾಯ ತೇ ನಮಃ. ಇಷ್ಟಕ್ಕೂ ಈ ವಾಲಿ ಬಂದೋ ಇಲ್ವೋ? ಎರಡ್ ಸಲ ಪ್ರಯತ್ನ ಪಟ್ರೂ ಆಗ್ಲಿಲ್ಲ. ಈ ಸಲ ಮಾತ್ರ ನೀನು ವೈದೇಹಿ ಸ್ಥಾನಕ್ಕೆ ಹೋಗ್ಲೇಬೇಕು. ಸೀತಾರಾಮ ಕಲ್ಯಾಣದಲ್ಲಿ ವೈದೇಹಿ ಜಾಗದಲ್ಲಿ ನೀನ್ ಕೂತ್ಕೊಂಡು ಪೂಜೆ ಮಾಡ್ಬೇಕು. ನಮ್ಮ ಅತ್ತೆಗೆ ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ. ಬೇರೆಯವರು ಹೆಂಡತಿ ಸ್ಥಾನದಲ್ಲಿದ್ದು ಈ ತರ ಕಲ್ಯಾಣ ಮಾಡಿಸೋದು ಪಾಪ ಅಲ್ವಾ? ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ. ನಮಗ್ ಬೇಕಾಗಿರೋದು ನೀನು ವೈದೇಹಿ ಜಾಗಕ್ಕೆ ಹೋಗೋದು. ಅಲ್ಲಿ ಹೋಗಿ ನಾವು ಹೇಳೋದನ್ನ ನೀನ್ ಮಾಡ್ಬೇಕು. ಒಂದ್ ವೇಳೆ ನಿನ್ಗೆ ಹೆಂಡತಿಯಾಗಿ ನಾಟಕ ಮಾಡೋದು ಇಷ್ಟ ಇಲ್ಲ ಅಂದ್ರೆ ನಿಜವಾಗ್ಲೂ ಹೆಂಡತಿ ಆಗ್ಬಿಡು. ನಿನ್ ಗಂಡ ಅಂತೂ ಇಲ್ಲ. ವೈದೇಹಿ ಮತ್ತೆ ಬರ್ತಾಳೆ ಅನ್ನೋ ಭಯ ಇಲ್ಲ. ದೇವಂಶ್ ಕೂಡ ತುಂಬಾ ಚೆನ್ನಾಗಿದ್ದಾನೆ, ನೋಡ್ದಿಯಲ್ಲ. ನನ್ ಮಗಳನ್ನೇ ಕಟ್ಬೇಕು ಅಂತ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ನೀನ್ ಈ ಚಾನ್ಸ್ನ ಉಪಯೋಗಿಸ್ಕೊ. ನಮ್ ಕೆಲ್ಸ ಆಗ್ಬಿಡುತ್ತೆ. ನಿನ್ ಲೈಫ್ ಕೂಡ ಸೆಟ್ಲ್ ಆಗ್ಬಿಡುತ್ತೆ. ನಮ್ಮ ಅತ್ತೆನೇ ಅಂತಂದ್ರೆ ಅತ್ತೆಗಿಂತ ಕೆಟ್ಟದಾಗಿ ಯೋಚಿಸ್ತಾ ಇದ್ದಾಳೆ ಚಂಚಲ. ಬಟ್ಟೆನ್ ಬದಲಾಯಿಸಿದಷ್ಟು ಸುಲಭ ಅನ್ಕೊಂಡ್ಬಿಟ್ಟಿದ್ದಾರೆ ಮನಸ್ಸುಗಳನ್ನ ಬದಲಾಯಿಸೋದು. ಅಷ್ಟಕ್ಕೂ ಇವ್ರಿಗೆ ಮನಸ್ಸು ಅನ್ನೋದಿದ್ರೆ ತಾನೆ. ಆಗ ಇವ್ರು ಹೀಗ್ ಮಾಡ್ತಾನೆ ಇರ್ಲಿಲ್ಲ. ದೇವ್ರೆ, ನನ್ನ ಬೇರೆಯವ್ರ ಹೆಂಡತಿ ಸ್ಥಾನದಲ್ಲಿ ಕೂಡಿಸ್ದೆ. ನನ್ನಿಂದ ಆ ಕುಟುಂಬಕ್ಕೆ ಯಾವುದೇ ತೊಂದರೆ ಬರ್ದೇ ಇರೋ ತರ ನೋಡ್ಕೋ ಸ್ವಾಮಿ. ಏನೋ ಕೈ ಜಾರ್ ಬಿದ್ದೋಯ್ತು ಅಷ್ಟೇ. ಗುರುಗಳು ಕೂಡ ಹೇಳ್ತಿದಾರಲ್ಲ, ಆ ಸೀತೆ ಬದಲು ಇನ್ನೊಬ್ಳು ಸೀತೆ ಬರ್ತಾಳೆ ಅಂತ. ಇನ್ನೊಂದ್ ಸೀತೆ ವಿಗ್ರಹ ಇಟ್ಟು ಪೂಜೆ ಮಾಡೋಣ, ಅಷ್ಟೇ ತಾನೇ ಗುರುಗಳೇ? ರಂಗ, ಬೇಗ ಹೋಗಿ ಇನ್ನೊಂದ್ ಸೀತೆ ವಿಗ್ರಹ ತಗೊಂಡ್ ಬಾ. ಆಗೋದಿಲ್ಲ ಕೌಸಲ್ಯಮ್ಮ. ಆಗಿರೋದು ಅಂತೆಂತ ಅಪಚಾರವಲ್ಲ. ವಿಗ್ರಹದ ಬದಲು ಇನ್ನೊಂದು ವಿಗ್ರಹವನ್ನಿಟ್ರೆ ದೋಷ ಪರಿಹಾರ ಆಗೋದಿಲ್ಲ. ಮತ್ತೆ ಈಗೇನ್ ಮಾಡೋದು ಗುರುಗಳೇ? ಪರಿಹಾರ ಪೂಜೆ ಮಾಡ್ಬೇಕಮ್ಮ. ಮತ್ತೆ ಈ ಕಲ್ಯಾಣ ಗುರುಗಳೇ ಮಾಡಬೇಕು. ಕಲ್ಯಾಣ ಪೂಜೆಯ ನಂತರ ಪಾಪ ಪರಿಹಾರದ ಪೂಜೆ. ಆದರೆ ಇನ್ನೊಂದು ಸೀತಾ ವಿಗ್ರಹದಿಂದಲ್ಲ, ವೈದೇಹಿ ಅರಿಶಿಣದಲ್ಲಿ ಸೀತಮ್ಮನ ಮೂರ್ತಿ ಮಾಡಿ ಅದರ ಜೊತೆನೆ ಕಲ್ಯಾಣ ಮಾಡಿಸ್ಬೇಕು. ಹಾಗೆ ಆಗ್ಲಿ ಗುರುಗಳೇ. ಕೌಸಲ್ಯ, ಅರ್ಶನ ಕೊಡಮ್ಮ. ಈ ಅರಿಶಿನ ಅಲ್ಲ, ಗುಡಿ ಆವರಣದಲ್ಲಿ ಗೋಪುರದ ಎದುರುಗಡೆ ಗರುಡಗಂಬ ಮತ್ತು ಆ ಮಹಾಸ್ವಾಮಿಯ ಪಾದವಿದೆ. ನಿತ್ಯವೂ ಭಕ್ತರು ಅರಿಶಿಣ ಕುಂಕುಮದಿಂದ ಅಲ್ಲಿ ಅರ್ಚನೆ ಮಾಡ್ತಾ ಇರ್ತಾರೆ. ಆ ಅಷ್ಟು ಅರಿಶಿಣವನ್ನ ಸಂಗ್ರಹಿಸಿ ಅದರಿಂದ ಸೀತೆಯ ಮೂರ್ತಿಯನ್ನು ಮಾಡಬೇಕು. ಇದೇನಮ್ಮ, ಸೀತೆ ಮಾಡ್ಕೊಂಡ್ ಬರ್ಲಿಲ್ವಾ? ಏನಾಯ್ತಮ್ಮ ನಿಂಗೆ? ಅರಿಶಿಣದಲ್ಲಿ ಸೀತಮ್ಮನ್ ಗೊಂಬೆ ಮಾಡಕ್ ಹೇಳಿದ್ರಲ್ಲ, ಅದನ್ ಯಾಕಮ್ಮ ಮಾಡ್ಲಿಲ್ಲ ನೀನು?
ವೈದೇಹಿ ಹೊರಗೆ ಹೋದಾಗ್ಲೇ ಯಾವುದೋ ಕೆಲ್ಸದ ಮೇಲೆ ಹೋಗಿದ್ದಾಳೆ ಅಂತ ಅನ್ಕೊಂಡೆ. ಅದೇನು ಅಂತ ತಿಳ್ಕೊಳ್ದೇನೆ ನನ್ನನ್ನು ಕಳಿಸ್ಬಿಟ್ರು. ಇವಾಗ ಹೇಗೆ ಮ್ಯಾನೇಜ್ ಮಾಡೋದು? ಯಾಕಮ್ಮ ಏನು ಮಾತಾಡ್ತಿಲ್ಲ? ಗೊಂಬೆ ಮಾಡಕ್ ಬರಲ್ವಾ? ಸರಿ, ನಾನ್ ಮಾಡ್ಕೊಡ್ಲಾ? ಬೇಡಮ್ಮ. ಮೂರ್ತಿನ ಅರ್ಶನದಿಂದನೇ ಮಾಡ್ಬೇಕಾ ಅಥವಾ ಕುಂಕುಮನೂ ಸೇರಿಸ್ಬೇಕಾ ಅಂತ? ಪಾದದ ಹತ್ರನೇ ಅರಿಶಿನ ಕುಂಕುಮ ಇರುತ್ತೆ ಅಂತ ಹೇಳಿದ್ನಲ್ಲ, ಅದನ್ನ ಬೆರೆಸಿ ಸೀತಾಮಾತೆ ಮೂರ್ತಿ ಮಾಡ್ಕೊಂಡ್ ಬಾ. ಸರಿ. ಪುರೋಹಿತ್ರೆ, ನಾವು ಪೂಜೆ ಪ್ರಾರಂಭಿಸೋಣ. ವೈದೇಹಿ ಹೋಗಿ ಬಂದ ನಂತರ ನನಗೆ ಯಾಕೆ ಏಕಾಗ್ರತೆಯಲ್ಲಿ ಭಂಗ ಆಯಿತು? ನಡಿಬಾರ್ದೇನೋ ನಡೀತಾ ಇದೆ. ಗುರುಗಳೇ, ಪುರೋಹಿತ್ರೆ, ನಾವು ಕಲ್ಯಾಣವನ್ನು ಪ್ರಾರಂಭಿಸೋಣ. ವಿಷ್ಣವೇ ಸ್ವಾಹ, ಯಜ್ಞಾಯ ಸ್ವಾಹ, ಪ್ರತಿಷ್ಠಾಯ ಸ್ವಾಹೇತಿ, ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್, ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್, ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ನೀವೆಲ್ಲ ಕೂತ್ಕೊಳ್ಳಿ. ಎಸ್, ವೈಶಾಲಿ ವೈದೇಹಿಯಾಗಿ ಅವ್ರ ಅಮ್ಮನ ಹತ್ರ ಹೋದ್ಲು. ಈಗ ವೈದೇಹಿನ ಕರ್ಕೊಂಡು ಹೋಗ್ಬೇಕು. ಚಂಚಲ, ಚಂಚಲ ವೈದೇಹಿ, ಚಂಚಲ. ಚಂಚಲ, ಅಣ್ಣ, ಅಣ್ಣ. ಶಾಂತ, ಏನಾಯ್ತಮ್ಮ? ಚಂಚಲ, ಅಣ್ಣ, ಅಲ್ಲಿ ನೋಡೋಣ. ಚಂಚಲ, ಅಲ್ಲಿ ನೋಡು, ಅಲ್ಲಿದ್ದಾಳೆ. ಚಂಚಲನ ಎಲ್ಲಮ್ಮ? ಅಲ್ಲೇ ಇದ್ಲು, ನಾನು ಈಗಷ್ಟೇ ನೋಡ್ದೆ. ಬೆಂಕಿ ಹಚ್ಚಿದ್ರು ಇವಳು ಸಾಯ್ಲಿಲ್ವಾ? ಯಾರ್ ಕಾಪಾಡಿದ್ರು? ಛೇ. ಅತ್ತೆ, ಚಂಚಲ ಸತ್ ಹೋದ್ಲಲ್ವಾ, ಮತ್ತೆ ಹೇಗ್ ಬರೋಕ್ ಸಾಧ್ಯ? ಇಲ್ಲ ದೇವಾಂಶ್, ನಾನು ಈಗ ತಾನೇ ಚಂಚಲ ನೋಡ್ದೆ. ವೈದೇಹಿ, ವೈದೇಹಿ, ನೀನು ಚಂಚಲ ನೋಡ್ದೆ ತಾನೆ? ನಾನಾ? ಚಂಚಲ ಎಲ್ಲಿದ್ದಾಳಮ್ಮ? ಈಗ ತಾನೇ ನೋಡಿದ್ಯಲ್ಲಮ್ಮ, ನನ್ ಸೀರೆ ಸುಡ್ತಿತ್ತು, ನೀನ್ ಬಂದ್ ಕಾಪಾಡಿದ್ಯಲ್ಲ.
ಆಗ ನಾವು ಚಂಚಲ ನೋಡಿದ್ವಲ್ಲ. ಅಮ್ಮ ನಾನು ಪ್ರದಕ್ಷಿಣೆ ಮಾಡಿ ಈಗಷ್ಟೇ ಬರ್ತಾ ಇದ್ದೀನಿ. ಹಾಗಾದ್ರೆ ನನ್ ಸೆರ್ಗ್ ಹತ್ಕೊಂಡಾಗ ಆರ್ಸಿದ್ಯಾರು? ವೈದೇಹಿ ಇಲ್ಲಿರ್ಲೇ ಇಲ್ಲ ಅಂದ್ಮೇಲೆ ಅವಳು ಹೇಗೆ ಕಾಪಾಡ್ತಾಳೆ ಶಾಂತ? ನಿನ್ಗೇನೋ ಆದ ಹಾಗೆ, ವೈದೇಹಿ ಕಾಪಾಡ್ದ ಹಾಗೆ ಚಂಚಲ ನೋಡ್ದಂಗೆ ಭ್ರಮೆ ಆಗಿರ್ಬೇಕಷ್ಟೇ. ಇದ್ಯಾವ್ದು ಸತ್ಯ ಅಲ್ಲ ಶಾಂತ. ಯಾವ್ದು ನಿಜ ಅಲ್ಲ ಅಂದ್ರೆ ನನ್ ಸೆರ್ಗೆ ಹೇಗ್ ಸುಡ್ತು ಅದ್ಗೆ? ಈ ಸೀರೆ ಹೇಗ್ ಸುಡ್ತಮ್ಮ? ನೀನೇ ಆರ್ಸದ್ಯಲ್ಲಮ್ಮ, ಮತ್ತೆ ಹೇಗೆ ಅಂತ ಕೇಳ್ತಿದ್ಯಾ? ನಾನಲ್ಲಮ್ಮ, ನಾನು ಈಗ ತಾನೇ ಬಂದಿದ್ದು. ನಿನ್ ಸೀರೆ ಬೆಂಕಿ ಹತ್ಕೊಂಡಿರೋದ್ ಸತ್ಯ, ಆದ್ರೆ ಮಿಕ್ಕಿದ್ದೆಲ್ಲ ಭ್ರಮೆ. ಚಂಚಲ ಮೇಲಿರೋ ಭಯ ನಿನ್ಗಿನ್ನೂ ಹೋಗಿಲ್ಲ, ಅದಕ್ಕೆ ಹೀಗೆಲ್ಲ ಅನ್ನಿಸ್ತಿದೆ. ಪರಿಹಾರ ಪೂಜೆ ಮಾಡ್ಬೇಕು, ಬನ್ನಿ ಹೋಗೋಣ ಎಲ್ರು. ನಡಿ ಶಾಂತ, ಎಲ್ಲ ಸರಿ ಹೋಗುತ್ತೆ. ನಡಿ. ನಡಿಯಮ್ಮ. ಮತ್ತೆ ನಮ್ ವೈದೇಹಿ ಬಂದು ನಿನ್ ಸೀರೆಗೆ ಹತ್ಕೊಂಡಿದ್ ಬೆಂಕಿನ ಆರಿಸಿ ಕಾಪಾಡಿದ್ಲು ಅಂದಿಯಲ್ಲ, ಆದ್ರೆ ವೈದೇಹಿ ಅಲ್ಲಿಗೆ ಬರ್ಲೇ ಇಲ್ಲ ಅಂತಾಳೆ. ಅದೇಗ್ ಸಾಧ್ಯ ಶಾಂತ? ಅದೇ ನಂಗೆ ಅರ್ಥ ಆಗ್ತಿಲ್ಲ ಅತ್ಗೆ. ವೈದೇಹಿ ಬಂದಿದ್ಲು, ಹತ್ಕೊಂಡಿದ್ ಬೆಂಕಿನ ಆರ್ಸಿದ್ಲು, ಆದ್ರೆ ಇವಳು ನೋಡಿದ್ರೆ ಬಂದಿಲ್ಲ ಅಂತಿದ್ದಾಳೆ. ಅಂದ್ರೆ ಅದು ಭ್ರಮೆ. ಭ್ರಮೆ ಇಲ್ದೇ ಇರ್ಬೋದು ಅತ್ತೆ. ಒಂದ್ಸಲ ನನಗೂ ಇದೇ ತರ ಆಗಿ ಆಮೇಲೆ ಮಾಯ ಆಗೋದ್ಲು. ಅಮ್ಮ, ಏನಾಯ್ತು? ಯಾರೋ ನೋಡಕ್ಕೆ ನನ್ ತರನೇ ಇದ್ದಾಳೆ. ಇಲ್ಲೇ ಇವಾಗ್ಲೇ ನೋಡ್ದೆ ನಾನು. ಭ್ರಮೆ ಇರ್ಬೇಕು. ಆಗ ಅಮ್ಮ ಭ್ರಮೆ ಅಂತ ಹೇಳಿ ಸುಮ್ನಾಗಿಸ್ಬಿಟ್ರು. ಇವಾಗ ಅಮ್ಮಂಗೂ ಅದೇ ರೂಪ ಕಾಣಿಸಿದೆ. ನಿಜ ಹೇಳ್ಬೇಕು ಅಂದ್ರೆ ಇದ್ ನನ್ ರೂಪ ಅಲ್ಲ, ಬೇರೆ ಯಾರ್ದೋ ರೂಪ ನನಗ್ ಕೊಟ್ಟಿದ್ದಾರೆ. ಅಂದ್ರೆ ಇದೇ ರೂಪದಲ್ಲಿರೋ ಇನ್ನೊಬ್ರು ವ್ಯಕ್ತಿ ಇರೋ ಅವಕಾಶ ಇದೆ ಅಲ್ವಾ? ನಿಜವಾಗ್ಲೂ ಇದ್ದಿದ್ರೆ ಕಾಣಿಸ್ದವ್ರು ಅಲ್ಲೇ ಇರ್ಬೇಕಿತ್ತಲ್ಲ ವೈದೇಹಿ. ಅದ್ ಹೇಗ ಕಾಣಿಸಿದ ತಕ್ಷಣನೇ ಮಾಯ ಆಗೋಗ್ತಾರೆ? ನನಗೇನ್ ಅನ್ನಿಸ್ತಿದೆ ಅಂದ್ರೆ ವೈದೇಹಿ ಕಾಪಾಡಿದ್ದು ಭ್ರಮೆ ಆಗಿರ್ಬೋದು, ಆದ್ರೆ ಚಂಚಲ ಮಾತ್ರ ಬದುಕೇ ಇರ್ಬೋದೇನೋ ಅನ್ಸ್ತಿದೆ. ನಮ್ ಕಣ್ ಮುಂದೆನೆ ಬಾಂಬ್ ಸಿಡಿದು ಸತ್ ಹೋದ್ಲಲ್ಲ. ಬಾಂಬ್ ಬ್ಲಾಸ್ಟ್ ಆಗಿ ಅವಳು ಸತ್ಲೋ ಇಲ್ವೋ ಅಂತ ನಮಗ್ ಗೊತ್ತಿಲ್ವಲ್ಲ. ಚಂಚಲ ಬದುಕೇ ಇದ್ದು ಶಾಂತಾದೇವಿ ಚಿಕ್ಕಿ ಮೇಲಿರೋ ದ್ವೇಷ ಕಮ್ಮಿ ಆಗದೆ ಅವ್ರನ್ನ ಸಾಯಿಸೋದಕ್ಕೆ ಸೀರೆಗೆ ಬೆಂಕಿ ಹಚ್ಚಿರ್ಬೋದೇನೋ. ಊರ್ಮಿಳಾ ಹೇಳುದು ನಿಜಾನೇ ಆಗಿರ್ಬೋದು ಅಣ್ಣ. ಆ ಕಣ್ಣಲ್ಲಿ ಇನ್ನೂ ನನ್ ಮೇಲೆ ದ್ವೇಷ ಸೇಡು ಹಾಗೆ ಇತ್ತು. ಖಂಡಿತ ಚಂಚಲನೇ ಸೀರೆ ಹಚ್ಚಿರ್ತಾಳೆ. ಹೋಗ್ಲಿ, ದೀಪದಿಂದ ಏನಾದ್ರೂ ಹತ್ಕೊಂಡಿದ್ಯಾ ಅಂದ್ರೆ ನೀರಿನ ಕಟ್ಟೆ ಹತ್ರ ದೀಪ ಯಾರಿಡ್ತಾರೆ? ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ. ಅದು ಖಂಡಿತ ಚಂಚಲ ಅಂತಾನೆ ನನ್ನ ಅನುಮಾನ.
ಅತ್ತೆ ಕೈ ತೊಳ್ಕೋಬೇಕಾದ್ರೆ ಅತ್ತೆ ಸೀರೆಗೆ ಬೆಂಕಿ ಹಚ್ಚಿದ್ರ? ಇಲ್ಲ ಬೆಂಕಿ ಹಚ್ಚೋದಕ್ಕೋಸ್ಕರನೇ ಅತ್ತೆ ಕೈ ತೊಳ್ಕೊಳ್ಳೋದಕ್ಕೆ ಅಲ್ಲಿಗೆ ಬರೋ ಹಾಗೆ ಮಾಡಿದ್ರ? ಆ ಸುಟ್ಟೋಗಿರೋ ಸೀರೆ ಎಲ್ಲಿದೆ ಅತ್ತೆ? ರೂಮಲ್ಲಿದೆ ದೇವಾಂಶ್. ಅದನ್ನ ತಗೊಂಡ್ ಬನ್ನಿ ಅತ್ತೆ. ಸರಿ ಆಯ್ತು. ಆ ಸೀರೆ ಯಾಕೆ ಬೇಕು ದೇವಾಂಶ್? ನಿಜವಾದ ಆರೋಪಿ ಯಾರಂತ ಆ ಸುಟ್ಟೋಗಿರೋ ಸೀರೆನೆ ಹೇಳುತ್ತೆ. ನಾನು ಊರ್ಮಿಳಾ? ನೀನೇ ಆದ್ರೂ ಸರಿ, ಭುಜದ ಮೇಲೆ ಕೈ ಹಾಕಿದ್ರೆ ಹೀಗೆ ವಧೆಗಳು ಬೀಳತ್ತೆ. ಆದ್ರೆ ಈಗ ಹೊಡೆದಿದ್ದು ನಿನ್ನೆ ನೀನ್ ಮಾಡಿದ ಕೆಲ್ಸಕ್ಕೆ. ನಾನೇನ್ ಮಾಡಿದೆ? ಶಾಂತಾ ದೇವಿನ ಸಾಯಿಸ್ಬಿಡ್ತೀನಿ ಅದು ಇದು ಅಂತ ಹೇಳಿ ಕೊನೆಗೆ ಕೈಲಾಗ್ದರೋಳ್ನ ಕಲ್ಸಿದ್ಯಾ. ಅವಳು ನೋಡಿದ್ರೆ ಮನುಷ್ಯನ್ನೇ ಸುಟ್ಬಿಡ್ತೀನಿ ಅಂತ ಹೇಳಿ ಸೀರೆ ಸೆರಗನ್ನು ಕೂಡ ಪೂರ್ತಿಯಾಗಿ ಸುಡ್ದೆ ಹಾಗೆ ಹೋದ್ಲು. ಟೆನ್ಷನ್ ಮಾಡ್ಕೋಬೇಡ ಬಂಗಾರಿ, ಕೆಲವೊಂದ್ಸಲಿ ಪ್ಲಾನ್ ವರ್ಕೌಟ್ ಆಗಲ್ಲ. ಏಯ್, ಯಾಕೆ 5 ನಿಮಿಷಕ್ಕೂ ಹೊಡಿತಾನೆ ಇದ್ಯಾ? ಹೊಡಿಬೇಕಾ ಸಾಯಿಸ್ಬೇಕಾ? ಅವಳನ್ನ ಸಾಯಿಸೋವರೆಗೂ ಇಲ್ಲಿಗ್ ಬರ್ಬೇಡ ಅಂತ ಗಿಣಿಗೆ ಹೇಳ್ದೆ. ಕೇಳಿದ್ರೆ ತಾನೇ ನೀನು? ಶಾಂತಾದೇವಿನ್ ಸಾಯಿಸಿಲ್ಲ ಅಂದ್ರೆ ನನ್ ಮನೆಗೂ ಕೂಡ ಬರಕ್ಕಾಗಲ್ಲ. ಅದ ಅರ್ಥ ಆಗ್ತಿಲ್ವಾ ನಿಂಗೆ? ಬರ್ದೇ ಹೋದ್ರೆ ಎಲ್ಲೋ ಒಂದ್ ಕಡೆ ಆರಾಮಾಗಿರ್ಬೋದಿತ್ತು. ಈಗ ನಿನ್ನಿಂದ ನಾನ್ ಬುಕ್ ಆಗೋ ಪರಿಸ್ಥಿತಿ ಬಂದಿದೆ. ಅರೆ ಇವಾಗ ಏನಾಯ್ತು ಅಂತ? ಸೀರೆನ ಸುಟ್ಟವ್ರು ಯಾರು ಅಂತ ಎನ್ಕ್ವೈರಿ ಶುರು ಮಾಡಿದ್ದಾರೆ. ಆ ಅರ್ಶನಾನ ಅವ್ರ ಮೇಲ್ ಬೀಳ್ಸಿದ್ಲಲ್ಲ ಆ ಜಸ್ಸಿ, ಅವಳೇ ಮಾಡಿರೋದು ಅಂತ ಗೊತ್ತಾಗೋಯ್ತು. ಈಗ ಮನೇಲಿ ಎಲ್ರೂ ಅವಳನ್ನೇ ಹುಡುಕ್ತಿದ್ದಾರೆ. ಅವಳು ಸಿಕ್ಕಿದ್ರೆ ನೀನು ಸಿಕ್ಕಾಕೋತ್ಯಾ, ನಾನು ಸಿಕ್ಕಾಕೋತೀನಿ. ಅರ್ಥ ಆಯ್ತಾ? ಅವಳು ಸಿಗಾಕೊಳ್ಳಲ್ಲ. ಏ ಹೊಡಿಬೇಡ. ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಅವಳು ಸಿಗಲ್ಲ. ಇಂಥದೆಲ್ಲ ಅವಳಿಗೆ ತುಂಬಾ ಕಾಮನ್. ಯಾವಾಗ ಯಾವ ಗೆಟಪ್ ಅಲ್ಲಿ ಇರ್ತಾಳೆ ಅಂತ ಗೊತ್ತೇ ಆಗಲ್ಲ, ಯಾರು ಗುರ್ತಿಡಿಯಕ್ಕಾಗಲ್ಲ. ನೀನ್ ಅವಳ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಮ್ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡು. ಏನ್ ಯೋಚನೆ ಮಾಡು ಅಂತ್ಯಾ ನಿನ್ ತಲೆ? ನನ್ ಗಂಡ ವೀಲ್ ಚೇರ್ ಮೇಲೆ ಕೂತಾಗ್ಲಿಂದ ನಾನ್ ಹೇಳ್ತಾನೆ ಇದ್ದೀನಿ ಏನೋ ಒಂದ್ ಮಾಡು ಅಂತ. ಏನೋ ಮಾಡ್ತೀನಿ ಅಂತ್ಯಾ, ಏನು ಮಾಡಲ್ಲ. ನಿನ್ನನ್ನ ನಂಬ್ಕೊಂಡ್ರೆ ರಾಣಿ ಆಗ್ತೀನೋ ಇಲ್ವೋ ಅಂತೂ ಗೊತ್ತಿಲ್ಲ, ಆದ್ರೆ ಬೀದಿಗಂತೂ ಬರ್ತೀನಿ. ಇವಾಗ ಏನೇ ಮಾಡ್ಬೇಕು ಅಂತಂದ್ರು ಶಾಂತಾದೇವಿ ಹೋಗ್ಬೇಕು. ಆದ್ರೂ ಸಿಂಪಲ್ ಆಗಿ ಮುಗ್ಸೋದಕ್ಕೆ ಯಾಕಷ್ಟು ಕಷ್ಟ ಪಡ್ತಾ ಇದ್ಯಾ? ಯಾವತ್ತಾದ್ರೂ ಒಂದಿನ ಅವಳ ರೂಮ್ಗೆ ಹೋಗಿ ಅವಳು ನಿದ್ದೆ ಮಾಡ್ತಿರ್ಬೇಕಾದ್ರೆ ಅವಳ ಮಖಕ್ಕೆ ದಿಂಬಿಟ್ಟೆ ಅಂತ ಅನ್ಕೋ, ಕೆಲ್ಸ ಆಗುತ್ತಲ್ವಾ? ಮೊದ್ಲು ನಿನ್ನನ್ ಸಾಯಿಸ್ತೀನಿ ಅಂತ ಕೆಲ್ಸ ಎಲ್ಲ ನನ್ ಕೈನಲ್ಲಿ ಆಗಲ್ಲ.